ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಅವಲಕ್ಕಿಯಿಂದ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ನಾವು ರೈಸ್ ಏನಾದ್ರು ಮಾಡದೇ ಇದ್ದಾಗ ಈಸಿಯಾಗಿ ಟಿಫನ್ ಮಾಡ್ಕೊಂಡು ಬಿಡ್ಬೋದು. ನೋಡಿ, ನಾನು ಒಂದು ಬೌಲು ಅಂದರೆ ಇದು ದೊಡ್ಡ ಬೌಲು, ಒಂದು ಚಿಕ್ಕ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಈ ಬೌಲಲ್ಲಿ ಸೇರಿಸ್ಕೊಂಡು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೋಬೇಕು. ದೋಸೆಗೆ ಯೂಸ್ ಮಾಡ್ತೀವಲ್ವ, ಆ ಅವಲಕ್ಕಿನೇ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು. ತೊಳೆದ್ಬಿಟ್ಟು ನೀರೆಲ್ಲ ಬಸ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಲೆಮನ್ನು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಮತ್ತು ಕ್ಯಾರೆಟು ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆ ಹಾಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸಾಸಿವೆ ಕೂಡ ಸೇರಿಸ್ಕೊಳ್ಳೋಣ. ಸಾಸಿವೆ ಸೇರಿಸ್ಕೊಂಡು ಜೀರಿಗೆ ಕೂಡ ಹಾಕ್ಬೋದು. ನಾನು ಜೀರಿಗೆ ಹಾಕ್ತಾ ಇಲ್ಲ. ಮತ್ತು ಕಡಲೆ ಬೀಜ ತುಂಬ ಟೇಸ್ಟಿಯಾಗಿರುತ್ತೆ. ಅವಲಕ್ಕಿ ಚಿತ್ರಾನ್ನಕ್ಕೆ ಕಡಲೆಬೇಳೆ ಹಾಕಿದ್ರೆ ಮತ್ತು ಕಡಲೆ ಬೀಜ ಹಾಕಿದ್ರೆ ಎರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಆನಿಯನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ನಮಗೆ ಕಾಣಲ್ಲ, ತಿಂತಾ ಇರುವಾಗ ಟೇಸ್ಟಿಯಾಗಿ ಸಿಗುತ್ತೆ, ಕ್ರಂಚಿಯಾಗಿ. ಆನಿಯನ್ನು ನೋಡಿ ಹೀಗೆ 1 ನಿಮಿಷ 2 ನಿಮಿಷ ಬಾಡಿಸ್ಕೋಬೇಕು ನಾವು. ಅವಲಕ್ಕಿ ಇದ್ರೆ ಮನೆಯಲ್ಲಿ ಒಂದು 10 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಈ ಟಿಫನ್ನು. ನಾನು ಇಬ್ಬರಿಗಾಗಷ್ಟು ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಬೇಡ ಅಂದರೆ ನಿಮಗೆ ವೈಟಾಗಿ ಬರುತ್ತೆ ಚಿತ್ರಾನ್ನ. ನಾನು ಅರಿಶಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅರಿಶಿನೂ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆನಿಯನ್ಗೆ ಉಪ್ಪು ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅವಲಕ್ಕಿ ನಾವು ನೀರಲ್ಲಿ ತೊಳೆದಿರೋದ್ರಿಂದ ಅದು ಆಲ್ರೆಡಿ ನೆಂದಿದೆ. ನೀರಲ್ಲೇ ಬಿಟ್ಬಿಟ್ರೆ ತುಂಬ ಸಾಫ್ಟಿ ಆಗಿಬಿಡುತ್ತೆ. ಅದರಿಂದ ನೀರನ್ನ ಬಸ್ದು ಬಿಡಬೇಕು. ನಂತರ ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ಅದಕ್ಕೊಂದು ಮಿಕ್ಸ್ ಕೊಡೋಣ. ಕ್ಯಾರೆಟ್ ತುರಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ, ಆಮೇಲೆ ಸೇರಿಸ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ಅವಲಕ್ಕಿನ ಹಾಕ್ಬೇಕು ಇದಕ್ಕೆ. ನೋಡಿ, 9:16 ಹೋಗ್ಬಿಟ್ಟಿದೆ ಕ್ಯಾಮ್ರಾ, ಸಾರಿ. ನಾನೇನಕ್ಕೂ ತೆಗ್ದಿದ್ದೆ, ತಿರ್ಗಾ ಇಡುವಾಗ ಲಾಂಗ್ ಆಗಿ ಇಟ್ಬಿಟ್ಟಿದ್ದೀನಿ. ಒಂದು ಕ್ಲಿಪ್ ಮಾತ್ರ ಈ ಥರ ಇರುತ್ತೆ. ಇವಾಗ ನೋಡಿ, ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೆಂದಿರೋ ಅವಲಕ್ಕಿನ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೆ. ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅಷ್ಟೇ. ಇವಾಗ ಕರೆಕ್ಟಾಗಿ ಆಗೋಯ್ತು. ಕ್ಯಾಮ್ರಾ ಬಂದು 16:9 ಬಂದಿದೆ. ಇವಾಗ ಒಂದು ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ನಾವು ಮುಚ್ಚಿಟ್ಬಿಡ್ಬೇಕು. ತುಂಬ ಉದುದ್ರಾಗಬೇಕು ಅಂದರೆ ನೀರು ಬೇಕಾಗಿಲ್ಲ. ನಿಮ್ಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಅನಿಸಿದರೆ ನೀರು ಚಿಮುಕ್ಸ್ಬಿಟ್ಟು ಒಂದು ಕ್ಯಾಪ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ನೋಡಿ, ನಮ್ಮ ಚಿತ್ರಾನ್ನ ರೆಡಿ ಆಗಿಬಿಟ್ಟಿದೆ. ಇವಾಗ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್, ಇನ್ನೂ ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಇವಾಗ ಲೆಮನ್ನ ಹಿಂಡ್ಕೊತೀನಿ. ಲೆಮನ್ ರಸ ಸಹ ಹಾಕಿದ್ರೇ ಈ ಅವಲಕ್ಕಿ ಚಿತ್ರಾನ್ನ ಟೇಸ್ಟಿಯಾಗಿರುತ್ತೆ. ನಾನು ಒಂದು ಮೀಡಿಯಮ್ ಸೈಜ್ ಲೆಮನ್ ತೊಗೊಂಡಿದ್ದೀನಿ. ಹಿಂಡ್ಬಿಟ್ಟು ತೆಂಗಿನ ತುರಿ ಎಷ್ಟು ಸೇರಿಸ್ತೀವೋ ಅಷ್ಟು ಸಖತ್ತಾಗಿರುತ್ತೆ. ನನಗೆ ತೆಂಗಿನ ತುರಿ ಅಂದರೆ ಜಾಸ್ತಿ ಇಷ್ಟ. ನಾನು ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ ತುರಿ, ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು 2ನೇ ಸಾರಿ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನ. ಇವಾಗ ಇದನ್ನೆಲ್ಲ ಸೇರಿಸಿ ಒಂದು ಮಿಕ್ಸ್ ಮಾಡಿಬಿಟ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ನೀವು ಮಾಡಿ ನೋಡಿಪ್ಪ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಚಾನಲಿಂದ ಬರುತ್ತೆ. ನೀವೆಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇವಾಗ ಆಚೆ ಕಡೆ ತೆಗೆದು ತೋರಿಸ್ತಾ ಇದ್ದೀನಿ. ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಪಪ್ಪಾಯ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಯಾವುದಾದ್ರು ಒಂದು ಫ್ರೂಟ್ಸ್ ಇಟ್ಕೊಂಡು ತಿಂದರೆ ಟಿಫನಲ್ಲಿ ಹೆಲ್ತಿ. ನಾನು ಇವತ್ತು ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ. ಲಂಚಲ್ಲೂ ಇಟ್ಟಿರ್ತೀನಿ ಒಂದೊಂದು ಸಾರಿ. ನೋಡಿ, ತುಂಬ ಸಖತ್ತಾಗಿ ಬಂದಿದೆ ಮಾತ್ರ ಅವಲಕ್ಕಿ ಚಿತ್ರಾನ್ನ. ನೀವು ಮಾಡಿ ನೋಡಿಪ್ಪ. ನನಗೆ ಸಪೋರ್ಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು.